ಡೈರೆಕ್ಟರ್ ಆಗಬೇಕಿದ್ದವ ಹೀರೋ ಆದ ಕತೆ ಇದು ಕಿಚ್ಚನ ಕತೆ. ಕಾಣೋ ಕನಸೆ ಒಂದಾದ್ರೆ ಮುಟ್ಟೋ ಗುರಿನೇ ಮತ್ತೊಂದು. ಈ ರೀತಿ ಎಲ್ರ ಲೈಫಲ್ಲೂ ಆಗಿದೆ, ನಮ್ಮ ಕಿಚ್ಚನ ಲೈಫಲ್ಲೂ ಆಗಿದೆ ಅನ್ನೋದ ಐಡಿಯಾ ಏನಾದ್ರು ನಿಮ್ಗಿದ್ಯಾ? ಸ್ಯಾಂಡಲ್ವುಡ್ ನ ಮಾಣಿಕ್ಯ ಬಾದ್ಶಾ ಸುದೀಪ್ ಅವರು ಕರ್ನಾಟಕ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾದಲ್ಲೂ ಹವಾ ಎಬ್ಸಿರೋದು ನಮ್ಗೆಲ್ಲ ಗೊತ್ತಿರೋ ವಿಷಯ. ಬಿಗ್ ಬಾಸ್, CCL ಅಂತ ಬ್ಯುಸಿ ಆಗಿದ್ದ ಕಿಚ್ಚ ಮ್ಯಾಕ್ಸ್ ಸಿನಿಮಾದ ಮೂಲಕ ಮಸ್ತ್ ಕಮ್ ಬ್ಯಾಕ್ ಮಾಡಿ ಮ್ಯಾಕ್ಸಿಮಮ್ ಯಶಸ್ವಿ ಕಂಡಿದ್ದಾರೆ. ಆದ್ರೆ ಈ 6 ಅಡಿ ಕಟ್ಟೌಟ್ ಚಂದನವನಕ್ಕೆ ಕಾಲಿಟ್ಟಿದ್ದು ಡೈರೆಕ್ಟರ್ ಆಗ್ಲಿಕ್ಕೆ ಅಂತ ಅಂದ್ರೆ ನಂಬ್ತೀರಾ? ಎಸ್, ಕಿಚ್ಚನಿಗೆ ನಾನು ಹೀರೋ ಆಗ್ಬೇಕು, ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇರ್ಲಿಲ್ಲ. ಆದ್ರೆ ಬೆಸ್ಟ್ ಡೈರೆಕ್ಟರ್ ಆಗಿ ಸ್ಯಾಂಡಲ್ವುಡ್ ನ ರೂಲ್ ಮಾಡ್ಬೇಕು ಅಂತ ಕನ್ಸ್ಕೊಂಡವ್ರು. ಆದ್ರೆ ಆಗಿದ್ದು ಮಾತ್ರ ಸಿನಿಮಾ ಹೀರೋ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ರಿಯಲ್ ಸ್ಟಾರ್ ಉಪ್ಪು. ಹೌದು, ನಟ ಉಪೇಂದ್ರ ಅವರು ಸುದೀಪ್ ಅವರ ಹೈಟ್ ಅಂಡ್ ಪರ್ಸನಾಲಿಟಿ ನೋಡಿ ನೀವು ಹೀರೋ ಆಗಿ ಯಾಕೆ ಡೈರೆಕ್ಟರ್ ಆಗ್ತೀರಾ ಅಂತ ಕಿವಿ ಮಾತು ಹೇಳಿದ್ರಿಂದ ನಮಗೆ ಕಿಚ್ಚನ್ ಅಂತ ನಟ ಸಿಕ್ಕಿರೋದು. ಆದ್ರೆ ಸುದೀಪ್ ಅವರು ಮಾತ್ರ ಹೀರೋ ಆದ್ಮೇಲೂ ಆಕ್ಷನ್ ಕಟ್ ಹೇಳೋದನ್ನ ಬಿಟ್ಟಿಲ್ಲ. ಸುಮಾರು ಚಿತ್ರಗಳನ್ನ ಡೈರೆಕ್ಟ್ ಮಾಡಿ ಒಂದಿಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಹೀಗೆ ಸುದೀಪ್ ಅವರು ಸ್ಯಾಂಡಲ್ವುಡ್ ನ ಆಲ್ ರೌಂಡರ್ ಅಂತಾನೆ ಫೇಮಸ್ ಆಗಿದ್ದಾರೆ. ಇದು ಕಿಚ್ಚ ಸುದೀಪ್ ಹೀರೋ ಆದ ಕಥೆ. ಫಾರ್ ಮೋರ್ ಸಿನಿಮಾ ಸುದ್ದಿ, ಸ್ಟೇ ಟ್ಯೂನ್ ವಿತ್ ಸಿಲ್ವರ್ ಸ್ಕ್ರೀನ್.